ಯಾಕವ ಗೀತಾ ಇವತ್ತು ಈಟ್ ಬೇಕಿದ್ದಿದ್ಯಾ? ಏನಾಯಿತು? ಅಯ್ಯೋ ಅದು ಅತ್ತೆ, ನೆನ್ನೆ ಹೊಲ್ದತ್ರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಬೇರೆ ವಾತಾವರಣ ತಂಪಾಗಿತ್ತು. ಸ್ವಲ್ಪ ಯಾಕೋ ಶೀತದಂಗೆ ಆಗೈತೆ ಕಣತ್ತೆ, ಅದಕ್ಕೆ ನಿದ್ದೆನೇ ಬರಲಿಲ್ಲ. ಹೌದೇನವಾ? ಹೇಳಿದ್ರೆ ನಾನು ನಿನ್ನೆ ರಾತ್ರಿನೇ ಕಷಾಯ ಮಾಡಿಕೊಡ್ತಿರ್ಲಿಲ್ವಾ? ಕಷಾಯ ಕುಡಿದು ಮಲ್ಕೊಂಡಿದ್ದಿದ್ರೆ ಬೇಗ ವಾಸಿ ಆಗಿರ್ತಿತ್ತು. ಆಮೇಲೆ ನವ್ಯ ಎದ್ದೋಳೋ ಹೆಂಗೆ? ಎದ್ದೋಳೆ ಕಣತೆ, ಪಾಪ ಬೆಳಿಗ್ಗೆಯಿಂದ ಎಲ್ಲ ಕೆಲಸನೂ ಒಬ್ಳೆ ಮಾಡ್ತಾವಳೆ. ಈಗ ನಾನು ಸೀತಾ ಅಂದೆ, ಅದಕ್ಕೆ ಕಾಪಿ ಮಾಡ್ಕೊಬತ್ತೀನಿ ಅಂತ ಓದ್ಲು. ಆಯಿತು, ಕಾಪಿ ಕುಟ್ಕೊಂಡು ಮಲ್ಕೊಳ್ಳವ ಒಂದು ಈಟೊತ್ತು. ಎದ್ಮೇಲೆ ಕಷಾಯ ಮಾಡಿಕೊಡ್ತೀನಿ, ಕುಡಿಯುವಂತೆ. ಆಮೇಲೆ ನಿಮ್ಮ ಮಾವ ಕೆರೆತಕ್ಕೆ ಹೋಗೋರೇನೋ, ಬಂದಮೇಲೆ ವಿಸ್ತರಿಸ್ಕೊಡ್ತೀನಿ, ಅದು ಒಂಚೂರು ಹಚ್ಕೊಬಿಡವ, ಸರಿ ಹೊಂಟೋಯ್ತದೆ. ಅಯ್ಯೋ ನಾಳೆ ಬೇರೆ ಹಬ್ಬ ಐತೆ, ಇವತ್ತಿಂಗೆ ಆಗೋಗೈತಲ್ಲ. ಆದರೂ ನನಗೆ ಎಂಥ ಒಳ್ಳೆ ಅತ್ತೆ ಓರ್ಗೀತೆ ಸಿಕ್ಕೋರಲ್ವ. ದೇವ್ರೇ, ಇವ್ರನ್ನ ಹಿಂಗೆ ಇಟ್ಟಿರಪ್ಪ, ನಾವೆಲ್ಲ ಹಿಂಗೆ ಚೆನ್ನಾಗಿರಂಗೆ ನೋಡ್ಕೊಳಪ್ಪ. ನಾವೆಲ್ಲ ಹಿಂಗೆ ಒಟ್ಟಿಗೆ ಚೆಂದಾಗಿದ್ದರೆ ಆಟೆ ಸಾಕು, ನನಗೆ ಇನ್ನೇನು ಕೇಳಲ್ಲ ಕಣಪ್ಪ ನಿನ್ನ ಹತ್ರ. ಸರಿ ಕಣತ್ತೆ, ಕಾಪಿ ಕುಟ್ಕೊಂಡು ಮಲ್ಕತೀನಿ. ಅಕ್ಕ ತಗೊಳಕ್ಕ ಕಾಪಿಯ? ಬಿರ್ನೆ ಬಿಸಿ ಬಿಸಿದೇ ಕುಟ್ಕೊಂಡು ಒಂದೆರಡು ರಗ್ಗೋಚ್ಕೊಂಡು ಮಲ್ಕೊಬಿಡಕ್ಕ, ಸರಿ ಹೊಂಟೋಯ್ತದೆ ಬೇಗ. ಆಮೇಲೆ ಇವತ್ತು ಒಂಚೂರು ಧೂಳು ಪಾಳು ಎಲ್ಲ ತಗೋಬೇಕು. ಗೀತಾ, ನೀನೊಂದು ಕೋಣೆಯಾಗಿರವ, ಆಚೆಗೆ ಬರಬೇಡ. ಆಮೇಲೆ ಮತ್ತೆ ಧೂಳ್ಗೀಳಾಗಿ ಕೆಮ್ಗಿಮ್ ಆಗ್ಬಿಟ್ಟತು, ಆಯಿತಾ? ನಾನು ನವ್ಯನೂ ಸೇರ್ಕೊಂಡು ಧೂಳೆಲ್ಲ ತಕ್ಕತೀವಿ. ಆಮೇಲೆ ನವ್ಯ, ಇವತ್ತು ತಿಂಡಿ ಪಂಡಿ ಏನು ಬೇಡ, ಯಾವ್ದಾದ್ರು ತರಕಾರಿ ಗಿರ್ಕಾರಿ ಸಾಂಬಾರು ಮಾಡಿಬಿಟ್ಟು ಒಂಚೂರು ಹಿಟ್ಟುನು ಮಾಡಿಬಿಡವ. ಸಂಜೆ ಗಂಟೆ ಸಾಂಬಾರು ಆಗಂಗೆ ಮಾಡಿಬಿಡು, ನಾವು ಧೂಳು ತೆಗಿತಿರ್ತೀವಲ್ಲ, ಸಾಕಾಗಿರ್ತದೆ ಮತ್ತೆ ಅಡುಗೆ ಮಾಡೋಕ್ಕೆ. ಸರಿ ಕಣತ್ತೆ, ಬೇಗನೆ ಅಡುಗೆ ಮಾಡಿಬಿಡ್ತೀನಿ. ಮೊದಲು ಕೋಣೆಗಳನ್ನೆಲ್ಲ ನೀಟ್ ಮಾಡ್ಕೊಬಿಡೋಣ, ಆಮೇಲೆ ಅಡುಗೆ ಕೋಣೆನೂ ವರಾಂಡನೂ ಮಾಡೋಣ. ಸರಿ ಕಣತ್ತೆ, ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಆಮೇಲೆ ಮಕ್ಕಳು ಇಬ್ಬರು ಯಾವಾಗ ಬರ್ತಾರಂತವ? ಏನಾದ್ರು ಹೇಳಿದ್ರಾ? ಅತ್ತೆ, ನಮ್ಮನೆದು ಇವತ್ತೇ ಬರ್ತೀನಿ ಅಂತ ಫೋನ್ ಮಾಡಿತ್ತು ಕಣತ್ತೆ. ಆಮೇಲೆ ಭಾವನೂ ಇವತ್ತೇ ಬರ್ತಾರಂತೆ, ಅಕ್ಕಂಗಂತ ಅಂತಿತ್ತು. ಅತ್ತೆ, ಅಲ್ಲಿ ನೋಡತ್ತೆ, ಮಾತಾಡ್ತಿದ್ದಂಗೆ ಬಂದರು ನೋಡಿ ಇಬ್ರೂ. ಇಬ್ಬರು ಒಟ್ಟಿಗೆ ಬರ್ತಾವ್ರೆ, ಜೊತೆಗೆ ಬಂದ್ರೇನೋ. ಮಕ್ಕಳ ಬಂದ್ರೇನಪ್ಪ? ಗಿರಿಸಾ, ಶಂಕರ, ಹೆಂಗಿದ್ದೀರಪ್ಪ? ಚೆನ್ನಾಗಿದ್ದೀರಾ? 7 ದಿನ ಆಗೋಯ್ತು ನಿಮ್ಮಿಬ್ರು ನೋಡಿ. ಕಣಮ್ಮ, ಬಂದು ಚೆಂದಾಗಿದ್ದೀವಿ ಕಣಮ್ಮ. ನಾ ಚೆಂದಾಗಿದ್ದೀವಿ ಕಣಮ್ಮ, ನೀನು ಹೆಂಗಿದ್ಯಾ? ಯಾಕೋ ಸಣ್ಣಾಗಿರಂಗೆ ಕಾಣ್ತಿದ್ಯಾ? ಯಾವ ಸಣ್ಣನೂ ಇಲ್ಲ, ಏನೂ ಇಲ್ಲ ಕಣ್ ತಗೊಳಪ್ಪ. ನಾನಂತೂ ಒಂದು ವಾರದಿಂದ ಸೊಸೆರ್ ಮಾಡಿಕ್ಕಿದ್ದು ತಿಂದು ಇನ್ನೂ ದಪ್ಪ ಆಗಿವ್ನಿ. ಆಮೇಲೆ ನಿನ್ನ ಗಂಡ ಎಲ್ಲಿ ಕಾಣ್ತಾನೆ ಇಲ್ಲ, ಎಲ್ಲೋಯ್ತು? ಹೊಲ್ತಕ್ಕೆ ಹೋಗೈತೆ ಕಣಪ್ಪ. ಅದೇನದು ನಿನ್ನ ಗಂಡ ಅನ್ನೋದು ಅಪ್ಪ ಅನ್ನಕ್ಕಾಗಿಲ್ವಾ? ಓಹೋ, ನಿಮ್ಮ ನಾಟಕಗಳು ಗೊತ್ತಿಲ್ವಾ ನನಗೆ? ನನ್ನ ಮುಂದೆ ಮಾತ್ರನ ಅವ್ರ ಮೇಲೆ ಒಂಚೂರು ಪ್ರೀತಿ ಇಲ್ಲ ನಂಗೆ ಆಡ್ತೀರಿ. ದಿನ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಿರ್ತೀರಿ. ಒಂದಿನಾದ್ರೂ ನನ್ನ ಬಗ್ಗೆ ಕೇಳಿದ್ದೀರಾ? ನಂಗೆ ಫೋನ್ ಮಾಡಿದ್ದೀರಾ ಇಬ್ರೂ? ಹಂಗೇನಿಲ್ಲ ಕಣವ, ಅದು ಅಪ್ಪನ ಹತ್ರನೇ ಇರ್ತದಲ್ಲ ಫೋನು, ಅದಕ್ಕೆ ಅಪ್ಪನ ಜೊತೆನೇ ಮಾತಾಡಿ ಇಟ್ಬಿಡ್ತೀವಿ. ಅಪ್ಪ ಯಾವಾಗಲೂ ಆಚೆ ಇದ್ದೀನಿ ಆಮೇಲೆ ಮಾಡಿಸ್ತೀನಿ ಅಂತದೆ, ಆಮೇಲೆ ಮಾಡೋಕ್ಕೆ ಬರೋಕ್ಕಿಲ್ಲ ಅಪ್ಪಂಗೆ, ಸುಮ್ಮನೆ ಆಗೋಯ್ತದೆ. ಆಮೇಲೆ ಅಮ್ಮ, ಅದೇ ಪಕ್ಕದ ಮನೆ ಶಾರದಾಜಿ ಮಕ್ಕಳು ಓಡೋದ್ಲಂತೆ, ಏನಾಯ್ತು? ಮದುವೆಗಿದ್ವೆ ಮಾಡ್ಕೊಂಡವಳ? ಹೆಂಗೆ ಕರ್ಗಿರ್ಕ ಬಂದವರ ಇಲ್ಲಿಗೆ? ಕಣಪ್ಪ, ಮದುವೆನೂ ಆಯಿತು. ಅವಳು ಗಂಡನ ಮನೇಲೇನೋ ಸೇರಿಸ್ಲಿಲ್ವಂತೆ, ಹಿಂಗೆ ಓಡೋಗಿ ಮದುವೆ ಆಗಿದ್ದೀರಿ ಅಂತ. ಅದಕ್ಕೆ ಅವೆಲ್ಡು ಇಲ್ಲಿಗೆ ಬಂದಿದ್ದು. ಈ ಶಾರದಾಜಿನೂ ಬೆಳಿಗ್ಗೆಯಿಂದ ಆಚೆನೆ ನಿಲ್ಲಿಸಿ ಬೈತಾಯಿತ್ತು, ಸೇರಿಸ್ತಾನೆ ಇರಲಿಲ್ಲ. ಆಮೇಲೆ ಅವಳು ಗಂಡಂಗೆ ಹೇಳಿ ನಾನು ಜಯಕ್ಕನೂ ಒಳಗೆ ಬಿಟ್ಬಿಟ್ಟು ಆರತಿ ಗಿರ್ತಿ ಎಲ್ಲ ಮಾಡಿ ಒಳಗೆ ಸೇರಿಸಿ ಬಂದು. ಅಲ್ಲ ಕಣ್ರಿ, ನೀವು ಊರಲ್ಲಿಲ್ಲ ಅಂದ್ರೂ ಎಲ್ಲ ವಿಷಯ ಗೊತ್ತಿರ್ತದಲ್ವ ನಿಮಗೆ? ನಾನು ನೋಡಿ ಬಂದು 1 ವಾರ ಆದ್ರೂ ಇವೆಲ್ಲ ಗೊತ್ತೇ ಇಲ್ಲ ನನಗೆ. ಕಣೆ, ನಾನಂದರೆ ಏನು ಸುಮ್ಮನೆನಾ? ಎಲ್ಲಿದ್ರೂ ಅಲ್ಲಿಂದನೇ ಎಲ್ಲ ವಿಷಯನೂ ತಿಳ್ಕೊತಾ ಇರ್ತೀನಿ ನಾನು. ಓಹೋ, ಸುಮ್ಮನಿರಿ, ಜಾಸ್ತಿ ಬಿಲ್ಡಪ್ ತಗೋಬೇಡಿ. ನನಗೆ ಗೊತ್ತು, ಆ ಅಂಗಡಿ ಸುಂದ್ರ ಹೇಳಿರ್ತಾರೆ ನಿಮಗೆ ಫೋನ್ ಮಾಡಿ. ಇನ್ನು ಯಾರು ಹೇಳಕ್ಕೆ ಬರ್ತಾರೆ ನಿಮಗೆ? ರೀ ಬಂದ್ರಾ? ಏಟೋದಂಗೆ ಹೊರಟಿದ್ರಿ? ಏನಿಬ್ರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಅಣ್ಣ ತಮ್ಮ ಇಬ್ಬರು ಮಾತಾಡ್ಕೊಂಡು ಬಂದ್ರಾ? ಮೈದ್ನಾ ಬಂದೇನಪ್ಪ? ಕಣೆ, ಬಂದು ಹಂಗೇನಿಲ್ಲ, ನಾನು ಅಲ್ಲಿ ಬೇರೆದಲ್ಲಿ ನಿಂತ್ಕೊಂಡು ಬಸ್ಸಿಗೆ ಕಾಯ್ತಿದ್ದೆ, ಇವನು ಗಾಡಿ ತಗೊಂಡು ಬಂದನಲ್ಲ, ಹಂಗೆ ಇಬ್ಬರು ಜೊತೆಗೆ ಆ ಗಾಡಿಲೇ ಬಂದು ಆತಾಗಿ. ಅಲ್ಲ, ಎಲ್ಲ ಹಿಂಗೆ ಮಾತಾಡ್ಕೊಂಡು ನಿಂತಿರ್ತಿರೋ ಇಲ್ಲ ಉಣ್ಣಕ್ಕೇನಾದರೂ ಆಗ್ತಿರೋ? ಅಯ್ಯೋ ಮರ್ತೇ ಹೋಯ್ತು ಕಣ್ರಿ. ಬನ್ನಿರಿ, ಕೈ ತೊಳ್ಕೊಳ್ಳಿ. ಬಾವ ನೀವು ಬನ್ನಿ, ಉಣ್ಣಕ್ಕಿಡ್ತೀನಿ, ಕೈ ತೊಳ್ಕೊಳ್ಳಿ ಬನ್ನಿ ಬಾವ. ಏನು ಮಾಡಿದ್ಯವಾ ನಂದಿನಿ? ಏನೇನು ಮಾಡಿದ್ದಿ ಇವತ್ತು? ಬಾಡ್ ಮಾಡಿದ್ಯಾ ಹೆಂಗೆ? ಬಾಡ್ ಗೀಡೆಲ್ಲ ಎಂಥದ್ದು ಬಾವ, ತೊಳೆಯೋದು ಬಳಿಯೋದು ಎಲ್ಲ ಮಾಡ್ತಾಯಿದ್ದೀವಿ. ಬಾಡೆಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳೋಣ. ತರಕಾರಿ ಸಾರುವೆ ಮುದ್ದೆನೂ ಮಾಡಿದ್ದೀನಿ, ಬನ್ನಿ. ಆಯಿತು ಕೊಡವ, ಆತಾಗಿ ಏನೋ ಒಂದು ತಿನ್ಕೊಳ್ಳೋಣ. ಆಮೇಲೆ ಇಟ್ಟೊಂದು ದಿನ ಆಯಿತು ಕಣವ, ಇವಳಲ್ಲಿಂದ ಬಂದಮೇಲೆ ಯಾರೂ ಮಾಡೇ ಕೊಟ್ಟಿಲ್ಲ ನನಗೆ ಇಟ್ಟು. ನಾನೇ ಅನ್ನ ಬೇಯಿಸ್ಕೊಂಡು ತಿಂತಿದ್ದೆ. 2 ಮುದ್ದೆ ಕೊಟ್ಬಿಡವ ಇವತ್ತು ನನಗೆ. ಆಮೇಲೆ ಬೇಜಾರು ಮಾಡ್ಕೊತೀಯ ಹೆಂಗೆ? 2 ಮುದ್ದೆ ಕೇಳ್ತವ್ರೆ ಬಾವ ಅಂತ. ಹಂಗೇನಿಲ್ಲ ಕಣಂತ ಬಾವ, ಬನ್ನಿ.
ಎರಡಿಲ್ಲ ಅಂದರೆ ಮೂರೇ ತಿನ್ನೂರಂತೆ. ಆಮೇಲೆ ನಮಗೂ ಅಡುಗೆ ಮಾಡಿದವ್ರಿಗೆ ಖುಷಿ ಅಲ್ವಾ, ಆಟೊಂದು ಊಟ ಮಾಡಿದ್ರೆ ನೀವು ಹೊಟ್ಟೆ ತುಂಬಿಸ್ಕೊಂಡು ಚೆನ್ನಾಗೈತೆ ಅಂತಂದರೆ ಖುಷಿ ನಮಗೆ. ಆಮೇಲೆ ಮಕ್ಕಳ ಉಣ್ಕೊಂಡು ಒಂಚೂರು ಧೂಳು ತೆಗಿಬೇಕಂದ್ರಲ್ಲ, ಇಬ್ಬರೂ ಬೇಗ ಬೇಗ ಉಣ್ಕೊಂಡು ಒಂಚೂರು ನಮಗೂ ಸಹಾಯ ಮಾಡ್ರಪ್ಪ. ಹಾಂ ಸುಮ್ಮನೆ ಹೋಗಮ್ಮ. ಅಪ್ರೂಪ್ತಂಗೆ ಊರಿಗೆ ಬಂದರೆ ಅದೇನೋ ಧೂಳು ತೆಗಿಬೇಕಂತೆ. ನಾನಂತೂ ಊರನ್ನ ಒಂದು ರೌಂಡ್ ಹಾಕ್ಬಿಟ್ಟು ಬರ್ತೀನಿ, ಆಮೇಲೆ ನೋಡ್ಕೊಳಮ್ಮ. ನೀನು ಯಾವಾಗ ತಾನೇ ಮನೇಲಿದ್ದೆ ಹೇಳು? ಹುಡ್ತಾಗಿಂದನೂ ಒಂದು ಕಾಲು ಒಳಕಿದ್ರೆ ಇನ್ನೊಂದು ಕಾಲು ಆಚೆಗೆ ಇರ್ತದೆ. ಅದಕ್ಕೆ ನಿನ್ನ ಮಗನೂ ಹಂಗೆ ಕಲ್ತಿರೋದು. ನಿನ್ನಂಗೆ ಒಂದು ಕಾಲು ಒಳಕಿದ್ರೆ ಇನ್ನೊಂದು ಕಾಲು ಆಚೆನೇ ಇರ್ತದೆ ಅವನದು. ಹೋಗ್ಲಿ ಬಿಡಮ್ಮ, ಅಣ್ಣಂಗೆ ಎಷ್ಟೊಂದು ಜನ ದೋಸ್ತಿಗಳವ್ರೆ ಈ ಊರಲ್ಲಿ, ಮಾತಾಡ್ಕೊಂಡು ಹಂಗೆ ಒಂಚೂರು ಕಾಲ ಕಳ್ಕೊಂಡು ಬರಲಿ. ನಾನು ಇದೀನಲ್ಲ ಬಿಡಮ್ಮ, ನಾನೆಲ್ಲ ಮಾಡ್ಕೊಡ್ತೀನಿ, ಯಾಕೆ ತಲೆ ಕೆಡ್ಸ್ಕತೀಯಾ? ಅದಕ್ಕೆ ನಿಮ್ಗೇನೋ ಬೆಳಿಗ್ಗೆಯಿಂದ ಶೀತ ಅಂತೆ, ಹೋಗಿ ಒಂದಿಟ್ಟೊತ್ತು ಮಲ್ಕೊಳ್ಳಿ ಹೋಗಿ. ನೀವು ಇಲ್ಲಿ ಧೂಳು ಪಾಳಲ್ಲೆಲ್ಲ ಬರಬೇಡಿ, ನಾನು ನವ್ಯನುವೇ ಮಾಡ್ಕೊತೀವಿ ಹೋಗಿ. ಸರಿ ಕಣ್ ಮೈದ್ನ, ಇದ್ರೆ ನಿನ್ನಂಥ ಮೈದ್ನೇ ಇರ್ಬೇಕು ನೋಡು. ರೀ ನೋಡಿ ಕಲ್ತ್ಕಲ್ರಿ ನನ್ನ ಮೈದ್ನ ಹೆಂಗೆ ಹೆಂಡತಿಗೆ ಸಹಾಯ ಮಾಡಿಕೊಡ್ತಾನೆ. ಅದ್ಗೆಗೂ ಹೊರ ಕೊಡೋದಿಲ್ಲ, ನೀವು ಇದ್ದೀರಿ. ಅಯ್ಯ ಹೋಗೆ, ನನಗೆ ಈ ಕೆಲಸ ಮಾಡೋದೆಲ್ಲ ಆಗಕ್ಕಿಲ್ಲ ಕಣಂತೆ, ಹೋಗಿ ಸುಮ್ಮನೆ. ಕಣ್ರಿ, ನೀವು ಹೇಳ್ದಂಗೆ ನಾವು ಮಾತಾಡ್ಕೊಂಡಿದ್ದೀವಿ ಅಕ್ಕನ ಕೈಲಿ ಏನು ಮಾಡಿಸ್ಬಾರ್ದು ಅಂತ. ಅಕ್ಕಂಗೆ ಒಂದು ಕೋಣೆಯಲ್ಲಿ ಕೂತೀರಿ ಅಂತ ಹೇಳಿದ್ದೀವಿ. ನಾವೀಗ ಊಟ ಮಾಡ್ಕೊಂಡು ಎಲ್ಲ ಗುಡ್ಸೋದು ಪಡ್ಸೋದು ಎಲ್ಲ ನೋಡ್ಕೊಳ್ಳೋಣ ಬನ್ನಿ. ನಾನೀಗ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ, ಬರನೇ ಮಗ. ಆಮ್ಯಾಕೆ ಅಲ್ಲೇ ಅಟ್ಟದ ಮೇಲೆ ನಿಮ್ಮಪ್ಪ ಒಂದಿಷ್ಟು ಕಾಯೆಲ್ಲ ಹಾಕವ್ರೆ ಕಣಪ್ಪ, ತಕ್ಕೊಬಿಡು. ನಿನ್ಗೂ ಹಣ್ಣುಗೂ ಕಾಯಿ ತಗೊಂಡು ಹೋಗಕ್ಕೆ ಬೇಕಲ್ಲ, ಒಂದೆರಡು ಚೀಲ ತುಂಬ್ಕೊಬಿಡು ಕಾಯಿ ತಗೊಂಡು, ಆಯಿತಾ? ಸರಿ ಕಣಮ್ಮ, 2 ಚೀಲ ಸಾಕಾಯ್ತದಲ್ವಾ? ಹಣ್ಣುಗೊಂದು ನಂಗೊಂದು ಚೀಲ, 2 ತಕ್ಕತೀನಿ. ಆಮೇಲೆ ಅಮ್ಮ, ನಮಗೆ ರಾಗಿನೂ ಖಾಲಿ ಆಗ್ಬಿಟ್ಟೈತೆ ಕಣಮ್ಮ, ಅಕ್ಕಿನೂ ಖಾಲಿ ಆಗೈತೆ. ರಾಗಿ ಅಕ್ಕಿ ಎಲ್ಲನೂ ಒಂಚೂರು ತುಂಬಿಕೊಡಮ್ಮ, 1-2 ಚೀಲವ. ನಾನು ಇವಳ ಕೈಲಿ 7 ಕಳಿಸಿದ್ದೆ, ಏನು ಹೇಳಿಲ್ವಾ ಇವಳು? ನಾನು 7 ಕಳಿಸಿದ್ದೆ, ಅಕ್ಕಿನೂ ರಾಗಿನೂ ಅಮ್ಮಂಗೆ ಹೇಳು ತುಂಬಿಡ್ತದೆ, ಬಂದಾಗ ತಗೊಬರಕ್ಕೆ ಸರಿ ಹೋಯ್ತದೆ ಅಂತ. ಅಯ್ಯೋ, ಅವಳು ಎಲ್ಲಿ ಕೇಳ್ತಾಳೆ? ನಾಚ್ಕೊಂಡು ಏನು ಕೇಳೋಕ್ಕೆ ಇಲ್ಲ ಹುಡುಗಿ. ಅಯ್ಯೋ, ಮನೇಲೂ ಆಟೆ ಏನಾದರೂ ತಿನ್ನವ ತಗೊಂಡು ಅಂತಂದರೆ ನಾಚ್ಕೊಂಡು ಏನು ತಿನ್ನೋಕ್ಕೆ ಇಲ್ಲ ಕಣಪ್ಪ ಸರಿಯಾಗಿ. ಏನು ಮಾಡೋದು ಈ ಹುಡುಗಿಯಿಂದ? 8 ವರ್ಷ ಆಯಿತು ಮದುವೆ ಆಗಿ, ಆದರೂ ಇನ್ನೂ ನಾಚ್ಕೋತಾಳೆ, ಏನೂ ಕೇಳೋಕ್ಕಿಲ್ಲ ನನ್ನ ಹತ್ರ ಅವಳು. ಹಂಗೇನಿಲ್ಲ ಕಣತೆ, ಅದು ನೀವೂ ಮಾವನೂ ಇಷ್ಟೊಂದು ಕಷ್ಟ ಬಿದ್ದು ಬೆಲೆ ಎಲ್ಲ ಬೆಳಿತೀರಿ ಅಂಥದ್ರಾಗೆ ನಾವು ಸುಮ್ಮ ಬಂದು ಹಿಂಗೆ ತಗೊಂಡು ಹೊಂಟೋದ್ರೆ ಏನು ಚಂದ ಹೇಳಿ. ಅದಕ್ಕೆ ನಾನು ಏನೂ ಕೇಳೋಕ್ಕಿಲ್ಲ ಕಣತೆ. ಅದೇ ನಮಗೆ ಕೊಡೋದ್ನೇ ನೀವು ಯಾರಿಗಾರು ದುಡ್ಡಿಗೆ ಮಾರ್ಕೊಂಡ್ರೆ ಒಂದಿಷ್ಟು ದುಡ್ಡಾದರೂ ಆಗೋಕ್ಕಿಲ್ವಾ? ಹೇಳಿ. ಅದೇನವ ಹಂಗಂತಿ? ದುಡ್ಡು ಮಾಡ್ಕೊಂಡು ಏನು ಮಾಡೋಣ ನಾವು? ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡ್ತಿರೋದು ನಿಮಗೋಸ್ಕರನೇ ತಾನೆಯಾ? ನೀವು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ ಅಂತ. ಅಲ್ಲ, ಬೆಳೆ ಎಲ್ಲ ಬೆಳೆದಿದ್ದನ್ನ ನಿಮಗೆ ಕೊಡ್ದಂಗೆ ಬೇರೆ ಯಾರಿಗೂ ದುಡ್ಡು ಕೊಡೋಕ್ಕಾಯ್ತದಾ? ಹೇಳು. ಸುಮ್ಕೆ ನಾಳಿಕೆ 2 ಚೀಲ ತಗೊಂಡೋಗಿ, ಅಕ್ಕಿನೂ ರಾಗಿನೂ ತುಂಬಿಕೊಡ್ತೀನಿ. ಆ ಪ್ಯಾಟರ್ನಾಗೆ ಏನೋ ದುಡ್ಡು ಕೊಟ್ಟು ತಗೊಳಕ್ಕೆ ಹೋಗ್ಬಿಡಿ. ಅಯ್ಯೋ, ದುಡ್ದಿದ್ದಿಷ್ಟಾದರೆ ಪ್ಯಾಟರ್ನಾಗೆ ಆ ಖರ್ಚೇ ಆಟೊಂದು ಇರ್ತದೆ. ನಮಗೇನಿಲ್ಲಿ ಕಷ್ಟ, ನಮಗೆ ಸೊಪ್ಪು ತರಕಾರಿ ಎಲ್ಲನೂ ಹೊಲ್ದಾಗೆ ಸಿಗ್ತದೆ. ಆದರೆ ನಿಮ್ಗೆ ಹಂಗಲ್ವಲ್ಲ, ಎಲ್ಲನೂ ದುಡ್ಡು ಕೊಟ್ಟೆ ತಗೋಬೇಕು ನೀವು ಪ್ಯಾಟೆಗೆ. ಆಮೇಲೆ ಹಬ್ಬದ ಮಾರನೇ ದಿನ ಹೋಗಿ ತೋಟದಲ್ಲಿ ಹೋಗಿ ಈ ಸೊಪ್ಪು, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಅವೆಲ್ಲ ಕಿತ್ಕೊಬಂದು ಕೊಡ್ತೀನಿ. ಅವನ್ನೆಲ್ಲ ತಗೊಂಡೋಗಿ 1 ವಾರ 15 ದಿನ ಅವೇ ಆಯ್ತವೆ. ಸರಿ ಕಂಡುಬಿಡ್ರತ್ತೆ, ಆಯಿತು. ಆಮೇಲೆ ಈ ಪಾತ್ರೆ ಎಲ್ಲ ಹಳೇದಾಗವೆ ಕಣತೆ, ಚಿಕ್ಕದುವೆ. ಒಂಚೂರು ದೊಡ್ಡ ದೊಡ್ಡ ಪಾತ್ರೆ ಚೆನ್ನಾಗಿರೋವೆಲ್ಲ ಮೇಲಿಟ್ಟಿದ್ದೀರಲ್ಲ, ಅವನ್ನೆಲ್ಲ ತಗೊಳ್ಳಿ. ಅದೇನು ಮಾಡಿರಿ ಅವನ್ನೆಲ್ಲ? ನಾವಿರೋದಿಬ್ರಿಗೆ ಅವೆಲ್ಲ ಯಾಕವ ಸುಮ್ಮನೆ, ಇವೇ ಸಾಕು, ಸುಮ್ಮನಿರು. ಚೆನ್ನಾಗಿ ಒಂಚೂರು ಮಣ್ಣು ಹಾಕ್ಬಿಟ್ಟು ಉಜ್ಬಿಟ್ರೆ ಇವೇ ಪಳಪಳ ಅಂತಿರ್ತವೆ ಹೊಸ ಪಾತ್ರೆ ಹೆಂಗೆ. ಅಯ್ಯೋ ಅತ್ತೆ, ಸೋಪ್ ಹಾಕಕ್ಕಿಲ್ವಾ? ಮಣ್ಣು ಹಾಕ್ಬಿಟ್ಟು ಉಜ್ಬೇಕಾ? ಯಾಕತ್ತೆ, ಸೋಪ್ ತಂದಿಲ್ವಾ ಮಾವ? ಸೋಪಲ್ಲೆಲ್ಲವ ಚಂದಗೆ ಪಳಪಳ ಅಂದದು. ನಮಗೆಲ್ಲವ ಮೊದಲಿಂದನೂ ಮಣ್ಣಾಕ ಉಜ್ಜೆ ಅಭ್ಯಾಸ. ಮಣ್ಣಾಕ ಉಜ್ಜು ನೋಡು ಏನು ಚಂದಕ್ಕೆ ಪಳಪಳ ಅಂತದೆ ಅಂತ. ಆಮೇಲೆ ಪೂಜೆ ಸಾಮಾನು ಇರ್ತದಲ್ಲ ತಾಮ್ರದ್ದು, ಅವೆಲ್ಲನೂ ಅಂತೂ ಯಪ್ಪ ಹೊಸ್ದಾಗಿ ತಂದಿರಂಗೆ ಇರ್ತವೆ ಕಣವ. ನೋಡು ಒಂದ್ಸರಿ ಉಜ್ಜು ನೋಡು, ಗೊತ್ತಾಯ್ತದೆ. ಹೌದಾತೆ, ಸರಿ ಇರಿ ನೋಡೋಣ, ಇದರಲ್ಲೇ ಯಾಕೆ ಕ್ಲೀನ್ ಆಯ್ತದ ಏನು ಅಂತ ನೋಡ್ತೀನಿ. ಹ್ಞೂ ಕಣತೆ, ಎಷ್ಟು ಚಂದ ಕ್ಲೀನ್ ಆಯ್ತೈತೆ. ನಾನು ಇನ್ಮೇಲಿಂದ ಮನೇಲಿ ಪೂಜೆ ಸಾಮಾನು ಅವು ಇವು ಎಲ್ಲನೂ ಮಣ್ಣಲ್ಲೇ ಉಜ್ತೀನಿ ಕಣತೆ. ಲೇ ನವ್ಯ, ಕಾಯೆಲ್ಲ ತುಂಬಿಸಿವ್ನಿ, ಒಂಚೂರು ಈ ಚೀಲ ತಕ ಬಾಯಿಲಿ. ಇರವ ನಾನು ಬರ್ತೀನಿ, ಭಾರ ಇರ್ತದೆ ಆ ಚೀಲ ಎಲ್ಲವ. ಎತ್ಕೊಬೇಡ, ಒಬ್ಳೇ ಇರು ಬಂದೆ. ಲೇ ಮಗ್ನೆ, ಹಂಗೆಯಾ ನಿಮ್ಮ ಅಪ್ಪಯ್ಯನ ಜೊತೆಗೆ ಹೋಗಿ ಒಂಚೂರು ಪೂಜೆ ಸಾಮಾನು ಏನೇನು ಬೇಕು ಹಬ್ಬಕ್ಕೆ ಅವೆಲ್ಲ ತಗೊಂಬಾರಪ್ಪ. ನಿಮ್ಮ ಅಪ್ಪಯ್ಯಂಗೆ ಆಟ ಗೊತ್ತಾಗಕ್ಕಿಲ್ಲ, ಎಲ್ಲ ಆತ್ಕುವೆ ನನ್ನೇ ಕರಿತಾ ಇರ್ತದೆ, ಎಷ್ಟು ಅಂತ ನಾನೇ ಹೋಗನೆ. ನೀನು ಇವಾಗ ಬಂದಿದೆಯಲ್ಲ ಹೆಂಗೋ, ಒಂಚೂರು ಹೋಗಿ ಎಲ್ಲ ಸಾಮಾನೆಲ್ಲ ತಗೊಬಾರಪ್ಪ. ಸರಿ ಕಣಮ್ಮ, ನಾನು ಅಪ್ಪಯ್ಯನ ಜೊತೆಗೆ ಹೋಗಿ ಪೂಜೆ ಸಾಮಾನೆಲ್ಲ ತಗೊಬರ್ತೀನಿ. ನಿಮ್ದೆಲ್ಲ ಮಾಡಾಗಿದ್ರೆ ಒಂದು ಈಟೊತ್ತು ಉಣ್ಕೊಂಡು ಮಲ್ಕೊಬಿಡಿ. ನಾಳಿಗೂ ಪೂಜೆ ಕೆಲಸ, ಅಡುಗೆ ಕೆಲಸ ಎಲ್ಲ ಇರ್ತದೆ, ಸುಸ್ತಾಗೋಯ್ತೀರಿ ಇಲ್ಲ ಅಂದರೆ. ಸರಿ ಕಣ್ಮಗ್ನೆ, ನಾವು ಉಣ್ಕೊಂಡು ಒಂದಿಟ್ಟೊತ್ತು ಮಲ್ಕೊಂಡು ಆಮೇಲೆ ಏನಾದರೂ ಇದ್ದರೆ ಇನ್ನೂ ನೋಡ್ಕೋತೀವಿ ಕೆಲಸನ. ಈಗ ಮಲ್ಕೊಬಿಡ್ತೀವಿ ತೆಗಿ. ಲೇ ನವ್ಯ, ಹೋಗವ, ಸಾಕು ಉಣ್ಕೊಂಡು ಒಂದಿಟ್ಟು ಏನಾದರೂ ಉಣ್ಕೊಂಡು ಮಲ್ಕೊ ನಡಿ. ಸರಿ ಕಣತೆ, ಉಣ್ಕೊಂಡು ಮಲ್ಕೊಳ್ಳೋಣ ನಡೀರಿ ಅತ್ತಗಿ.
ವೀಕ್ಷಕರೇ, ನಿಮ್ಮನೇನೂ ಈ ಥರ ಇಬ್ಬರು ಮಕ್ಳಿರ್ತಾರೆ ಅಲ್ವಾ? ಒಬ್ಬರು ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸನೂ ಮಾಡ್ತಾರೆ, ಇನ್ನೊಬ್ಬರು ಸೋಮಾರಿಯಂಗೆ ಊರೂರು ಸುತ್ತಾ ಇರ್ತಾರೆ. ನಿಮ್ಮನೇಲಿ ಈ ಥರ ಮಕ್ಕಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ.